ಬಾಗಲಕೋಟೆ ಶಾಸಕ ಎಚ್.ವೈ. ಮೇಟಿ ನಿಧನ ಹಿನ್ನೆಲೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಬಾಗಲಕೋಟೆಗೆ ಪಾರ್ಥಿವ ಶರೀರ ತರಲಾಗುತ್ತೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಶಾಸಕ ಎಚ್.ವೈ. ಮೇಟಿ ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಬಾಗಲಕೋಟೆಗೆ ಅಂದರೆ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ನವನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆ ಬಳಿಕ ಸ್ವಗ್ರಾಮದಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ ಅನ್ನುವಂಥದ್ದನ್ನ ಎಸ್ ಪಿ ಅವರೇ ಈಗ ಅಪ್ಡೇಟನ್ನು ಕೊಟ್ಟಿದ್ದಾರೆ. ತಿಮ್ಮಾಪುರಲ್ಲಿ ಇನ್ನೂ ಅವ್ರಿಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ. ಬಟ್ ಈಗಾಗಲೇ ನಮ್ಗೆ ಏನ್ ಮಾಹಿತಿ ಬಂದಿದೆ, ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಫೈನಲ್ ಆಗಿಲ್ಲ. ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ರೆ ಇಲ್ಲಿ 3:15 4 ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ. ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿ ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ 5 ಅಥವಾ 6 ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಂ ಅಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ. 12 ಗಂಟೆ ಮುಗಿದ ನಂತರ ಅವರು ಸ್ವಂತ ಊರು ತಿಮ್ಮಾಪುರ್ಗೆ ಹೋಗ್ತಾ ಇದ್ದಾರೆ. ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗತ್ತೆ. ತಿಮ್ಮಾಪುರಲ್ಲಿ ಇನ್ನೂ ಅವರು ಜಗ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ. ಅರೌಂಡ್ 1:15 ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನ್ ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ. 2 ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಶಾಸಕ ಎಚ್.ವೈ. ಮೇಟಿ ನಿಧನ ಹೊಂದಿರುವ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ನೀರವ ಮೌನ. ಜಿಲ್ಲಾಡಳಿತ ಸಿದ್ಧತೆ ಕುರಿತು ಮಾಹಿತಿಯನ್ನು ಕೂಡ ಈಗ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪಾರ್ಥಿವ ಶರೀರ ದರ್ಶನಕ್ಕೆ ತೊಂದರೆಯಾಗದಂತೆ ಕ್ರಮ ಕೂಡ ವಹಿಸಲಾಗುತ್ತೆ. ಇನ್ನು ಬಾಗಲಕೋಟೆ ಶಾಸಕ ಎಚ್.ವೈ. ಮೇಟಿ ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಕಲ ಸರ್ಕಾರಿ ಗೌರವದೊಂದಿಗೆ ವಿಧಿವಿಧಾನ ನಡೀತದೆ ಮತ್ತು ಏನೇನು ಏರ್ಪಾಡು ಮಾಡ್ಕೋಬೇಕು ಅದನ್ನೆಲ್ಲ ಕೂಡ ಮಾಡ್ಕೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಆಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ. ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ ಅಪಾರ ಅಭಿಮಾನಿಗಳಿಂದ ಬಾಗಲಕೋಟೆ ಮತ್ತು ತಿಮ್ಮಾಪುರದಲ್ಲಿ ಕೂಡ ಸಕಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಯಾವ ರೀತಿಯಿಂದ ತೊಂದರೆನೂ ಆಗಿರಬಾರ್ದು. ಇದರಲ್ಲಿ ಅವರು ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಬಂದು ಹೋಗ್ಲಿಕ್ಕೆಲ್ಲ ಸಾಯಂಕಾಲ ಅಲ್ಲಿ ನಿರ್ಗಮಿಸ್ತಾ ಇದ್ದಾರೆ. 5-6 ಅವರ್ಸ್ ಆಗ್ಬೋದು. ಸರಿ, ಫ್ಯಾಮಿಲಿಯವ್ರ ಜೊತೆಗೆ ಅಂತಿಮ ದರ್ಶನದ ಬಾಗಲಕೋಟೆಯಲ್ಲಿ ಅಭಿಮಾನ ಬಂಧುಗಳು ಇದೆಯೋದ್ರಿಂದ ಫ್ಯಾಮಿಲಿದವರು ಇಲ್ಲಿ ಆಯ್ತು ಅಂತ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಆದ್ರೆ ಜನಕ್ಕೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವರೆಲ್ಲ ದರ್ಶನ ಪಡಲಿಕ್ಕೆ ಅನುಕೂಲ ಆಗುವಂತ ಒಂದು ಕ್ರೀಡಾಂಗಣ ಇರೋದ್ರಿಂದ ಈ ಒಂದು ನಾವು ಸ್ಥಳ ಇದು. ಇನ್ನು ಶಾಸಕ ಎಚ್.ವೈ. ಮೇಟಿ ನಿಧನಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಮೇಟಿಯವರ ರಾಜಕೀಯ ಜೀವನವ ಒಂದು ಮೆಲುಕು ಹಾಕಿದ್ದಾರೆ ಆರ್.ಬಿ. ತಿಮ್ಮಾಪುರ್ ಅನ್ನೋದು ಗೊತ್ತಾಗ್ತಾ ಇದೆ. ಮೇಟಿಯವರ ರಾಜಕೀಯ ಜೀವನ ಮೆಲುಕು ಹಾಕಿದ್ದಾರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್. ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಜನಸೇವೆಯನ್ನು ಮಾಡಿದ್ದಾರೆ. ಜನತಾದಳ ಇಬ್ಬಾಗದ ಸಮಯದಲ್ಲಿ ಮುಖಂಡರ ಜೊತೆ ಉತ್ತಮ ಒಡನಾಟ ಕೂಡ ಇತ್ತು. ಮೇಟಿ ಸಾಹೇಬರು ಅಭಿವೃದ್ಧಿ ಪರ ಚಿಂತನೆ ಹೊಂದಿದ್ರು ಅಂತ ಆರ್.ಬಿ. ತಿಮ್ಮಾಪುರ್ ಹಳೆ ನೆನಪನ್ನು ಮೆಲುಕು ಹಾಕ್ಕೊಂಡಿದ್ದಾರೆ. ಅಬಕಾರಿ ಸಚಿವರಾಗಿದ್ದಾರೆ ಸದ್ಯ ಆರ್.ಬಿ. ತಿಮ್ಮಾಪುರ್. ಮತ್ತೊಂದು ಕಡೆ ಈಗ ಶಾಸಕ ಎಚ್.ವೈ. ಮೇಟಿ ಈ ಹಿಂದೆ ಕೂಡ ಸಚಿವರಾಗಿದ್ದರು, ಸಂಸದರಾಗಿದ್ದರು, 5 ಬಾರಿ MLA ಆಗಿದ್ದರು, ಹಾಲಿ ಶಾಸಕರು ಕೂಡ ಆಗಿದ್ದರು ಎಚ್.ವೈ. ಮೇಟಿ. ನಾಯಕರಾದಂಥ ಎಚ್.ವೈ. ಮೇಟಿ ಸಾಹೇಬರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂಥ ರಾಜಕೀಯ ಜೀವನ. ಅವರು ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಹೊಂದತಕ್ಕಂಥವ್ರು. 89ದಲ್ಲಿ ನಾನು MLA ಆದೆ, ಅವರು MLA ಆದರು. ನಮ್ದು ಇಬ್ಬರದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು. ಯಾವತ್ತೂ ನಗುತ್ತಾ ಬಡವರ ಬಗ್ಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ರಾಜಕೀಯ ಬದುಕಿನುದ್ದಕ್ಕೂ
ಅಭಿವೃದ್ಧಿ ಪರವಾದ ಅವ್ರ ಮಂತ್ರ. ಅವರಲ್ಲಿ ದೊಡ್ಡ ಸ್ವಭಾವ ಅಂದರೆ ಹಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂಥ ದೊಡ್ಡ ಗುಣದ ವ್ಯಕ್ತಿ ನಮ್ಮ ಎಚ್ ವೈ ಮೂರ್ತಿ ಸಾಹೇಬ್. ಅವ್ರು ಯಾವುದು ವಿಷಯಗಳನ್ನ ಮುಚ್ಚು ಮರೆ ಇಟ್ಕೊಳ್ಳೋದೇ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರು ನಾನು 89 ಇಲ್ಲಿವರೆಗೆ, ಆನಂತರ 13 ನಮ್ಮ ಪಕ್ಷದಿಂದ ಬಂದಿದ್ದರು. ಭಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ. ಅಷ್ಟು ಹಿರಿಯರಾದಾಗೂ ನಮ್ಮ ಜೊತೆ ಗೌರವಯುತ ನಡ್ಕೊಳ್ತಕ್ಕಂಥ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ನಮಗೆ ಮಾದರಿ ಹಾಗೆ ಅಂತಕ್ಕಂಥದ್ದು. ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ, ಹಠವಾದಿ, ಅಷ್ಟೇ ಸೌಮ್ಯ ಸ್ವಭಾವ. ಬಾಗಲಕೋಟೆಗೆ ಮೆಡಿಕಲ್